ನನ್ನ ಓದುಗ ಮಿತ್ರರೇ, ನಾನು ನಿಮ್ಮ ಓದುಗ ಮಿತ್ರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಪ್ರಿಯ ಮಿತ್ರರೇ, ನಾನಾಗಲೇ ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ. ಏನಪ್ಪ ಅಂತ ಹೇಳಿದ್ರೆ, ಈವರೆಗೂ ಕರ್ನಾಟಕ ರಾಜ್ಯದಲ್ಲಿ ಒಟ್ಟಾರೆಯಾಗಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಹಂತದಲ್ಲಿ ಒಟ್ಟಾರೆಯಾಗಿ 61,525 ಹುದ್ದೆಗಳು ಇದುವರೆಗೂ ಖಾಲಿ ಉಳಿದಿವೆ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೆ. ಇದಾಗಿ ಸ್ವಲ್ಪ ಹೊತ್ತಿಗೆ 2025-26ನೇ ಶೈಕ್ಷಣಿಕ ಸಾಲಿಗೆ ರಾಜ್ಯ ಸರ್ಕಾರ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಲಿಕ್ಕೆ ಮುಂದಾಗಿದೆ. ಅದು ಎಷ್ಟೆಷ್ಟು ಹುದ್ದೆಗಳಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ನೋಡಿ, ನಿನ್ನೆ ಒಂದು ಮಾಹಿತಿ ಬಂದಿರುವ ಪ್ರಕಾರ ಈಗ ರಾಜ್ಯದಲ್ಲಿ ಒಟ್ಟಾರೆಯಾಗಿ 51,000 ಶೈಕ್ಷಣಿಕ ಅತಿಥಿ ಉಪನ್ಯಾಸಕರನ್ನು ನೇಮಕಾತಿ ಮಾಡಿಕೊಳ್ಳಲಿಕ್ಕೆ ಒಂದು ಸರ್ಕಾರ ಮುಂದಾಗಿದೆ. ಇದರಲ್ಲಿ ನೋಡುವುದಾದರೆ ಒಂದು ಪ್ರಾಥಮಿಕ ಹಂತದಲ್ಲಿ 40,000 ಹುದ್ದೆಗಳನ್ನು ಹಾಗೂ ಪ್ರೌಢಶಾಲಾ ಹಂತಗಳಲ್ಲಿ 11,000 ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳಲಿಕ್ಕೆ ಮುಂದಾಗಿದೆ. ಸೊ ನಿಮಗೆ ಈಗ ಇರುವ ಮುಂದಿನ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಪ್ರಸ್ತಾವನೆಯಲ್ಲಿ ಏನನ್ನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಒಂದು ಬಾರಿ ಕೇಳ್ಕೊಂಬಿಡಿ. 2025-26ನೇ ಶೈಕ್ಷಣಿಕ ಸಾಲಿಗೆ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳಿಗೆ ಇದರಾಗಿ ಶೈಕ್ಷಣಿಕ ಹಿತದೃಷ್ಟಿಯಿಂದ ಅತಿಥಿ ಶಿಕ್ಷಕರುಗಳನ್ನು ತಾತ್ಕಾಲಿಕವಾಗಿ ನೇರ ನೇಮಕಾತಿ ಮೂಲಕ ಶಿಕ್ಷಕರನ್ನ ಭರ್ತಿ ಮಾಡುವವರೆಗೆ, ಅಂದರೆ ಶಿಕ್ಷಕರನ್ನ ಈ ಬಾರಿ ರಿಕ್ರೂಟ್ಮೆಂಟ್ ಮಾಡುವವರೆಗೆ ಅಥವಾ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ, ಜೂನಿಂದ ಈ ಒಂದು ಶೈಕ್ಷಣಿಕ ವರ್ಷ ಇದೆಯಲ್ವಾ, ಸೊ ಇದು ಅಂತ್ಯ ಆಗುವವರೆಗೆ ಎಂಬ ಷರತ್ತಿಗೊಳಪಟ್ಟು ಈ ಕೆಳಕಂಡಂತೆ ಅತಿಥಿ ಶಿಕ್ಷಕರನ್ನು ತಾತ್ಕಾಲಿಕವಾಗಿ ನೇಮಕಾತಿ ಮಾಡಿಕೊಳ್ಳಲು ಸರ್ಕಾರ ಮಂಜೂರಾತಿ ನೀಡಿ ಆದೇಶಿಸಿದೆ ಅಂತ ಹೇಳಿದೆ. ಮುಂದುವರೆದು 2025-26ನೇ ಶೈಕ್ಷಣಿಕ ಸಾಲಿಗೆ ನೇಮಕಾತಿ ಮಾಡಿಕೊಳ್ಳಲಾಗುವ ಒಟ್ಟು 51,000 ಅತಿಥಿ ಶಿಕ್ಷಕರುಗಳ ಗೌರವಧನ ಪಾವತಿಗಾಗಿ ಅವಶ್ಯವಿರುವ ಅನುದಾನದ ವಿವರ ಹಾಗೂ ಅತಿಥಿ ಶಿಕ್ಷಕರ ಜಿಲ್ಲಾ ತಾಲೂಕು ವಿವರಗಳೊಂದಿಗೆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸುವಂತೆ ಸೂಚಿಸಲಾಗಿದೆ. ಈ ಕುರಿತು ಆದೇಶವನ್ನು ಆರ್ಥಿಕ ಇಲಾಖೆ ಟಿಪ್ಪಣಿ ಸಂಖ್ಯೆ ನೋಡ್ಕೋಬೋದು ನೀವು. ಸೊ ಇದರಲ್ಲಿ ಎಲ್ಲವನ್ನು ಕೂಡ ಅತಿಥಿ ಶಿಕ್ಷಕರಿಗೆ ಎಷ್ಟು ವೇತನವನ್ನು ಕೊಡಬೇಕು ಅನ್ನೋದನ್ನು ಕೂಡ ನಿಗದಿ ಮಾಡಿ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ಇನ್ನು ಮುಂದಿರುವ ಪ್ರಶ್ನೆ ಏನಪ್ಪ ಅಂತ ಹೇಳಿದರೆ, ಮುಂದೆ ಈ ವರ್ಷದಲ್ಲಿ ಶಿಕ್ಷಕರ ನೇಮಕಾತಿ ನಡೆಯುತ್ತದೆ ಎಂಬ ಪ್ರಶ್ನೆ ನಿಮ್ಮಲ್ಲಿ ಉಂಟಾದರೆ, ನಡೀಬೋದು, ನಡೆದೇನೆ ಇರ್ಬೋದು. ಯಾಕಂದರೆ ಷರತ್ತಿನಲ್ಲಿ ಹೇಳಿದ್ದಾರೆ, ಶೈಕ್ಷಣಿಕ ಹಿತದೃಷ್ಟಿಯಿಂದ ತಾತ್ಕಾಲಿಕವಾಗಿ ಶಿಕ್ಷಕರನ್ನು ಭರ್ತಿ ಮಾಡುವವರೆಗೆ, ಅಂದರೆ ನವಂಬರ್ ಅಥವಾ ಡಿಸೆಂಬರಲ್ಲಿ ಕಾಲ್ಫಾರ್ಮ್ ಮಾಡಬಹುದು. ಈ ಕಾಲ್ಫಾರ್ಮ್ ಮಾಡಿದ ಕೂಡಲೇ ಇವಾಗ ಕಾಲ್ಫಾರ್ಮ್ ಮಾತು ಕೂಡಲೇ ಅದಕ್ಕೆ ಒಂದು ಗ್ಯಾಪ್ ಇರುತ್ತೆ, ಎಕ್ಸಾಮ್ಗೆ ಇರುತ್ತೆ, ಅಪ್ಲಿಕೇಶನ್ ಹಾಕೋಕ್ಕೆ ಒಂದು ಲಿಮಿಟೆಡ್ ಟೈಮ್ ಇರುತ್ತೆ, ಮತ್ತು ಎಕ್ಸಾಮ್ ಬರಲಿಕ್ಕೆ ಒಂದು 3-4 ತಿಂಗಳು ಪೀರಿಯಡ್ ಇರುತ್ತೆ, ರಿಕ್ರೂಟ್ಮೆಂಟ್ ಕರೆಯೋಕ್ಕೆ ಏನಿಲ್ಲ ಅಂತಂದ್ರೂ ಕೂಡ 1 ವರ್ಷ ಆಗುತ್ತೆ. ಆದ್ದರಿಂದನೇ ಹೇಳಿದ್ದಾರೆ, ಅಥವಾ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ಎಂಬ ಷರತ್ತುಗಳನ್ನು ಹಾಕಿ ಈ ಒಂದು 50,000 ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಿಕ್ಕೆ ಮುಂದಾಗಿದೆ. ಸೊ ಆದ್ದರಿಂದ ನೀವು ಎಲ್ಲಾದರೂ ಈ ಒಂದು ಹುದ್ದೆಗಳನ್ನು ಪಡ್ಕೊಳ್ಬೇಕು, ನೀವು ಕೂಡ ಅತಿಥಿ ಶಿಕ್ಷಕರು ಆಗಬೇಕು ಅಂತ ಅಂದ್ಕೊಂಡಿದ್ದರೆ, ನಿಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಹತ್ರ ಹೋಗಿ ಯಾವ ಸ್ಕೂಲಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇವೆ ಎಂಬಂಥ ಮಾಹಿತಿ ನಿಮಗೆ ಅಲ್ಲಿ ಸಿಗುತ್ತೆ. ಹೋಗಿ ನಿಮ್ಮ ವಿಷಯ ಯಾವುದು, ಅಂದರೆ ಫಾರ್ ಎಕ್ಸಾಂಪಲ್ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಸಮಾಜ ವಿಜ್ಞಾನ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು. ಸೊ ಇಂಥ ವಿಷಯಗಳ ಅನುಸಾರವಾಗಿ ಯಾವ ಶಾಲೆಯಲ್ಲಿ ಖಾಲಿ ಇವೆ ಅಂತ ಕೇಳಿಕೊಂಡು ನೀವು ಅಲ್ಲಿಗೆ ಹೋಗಬೇಕಾಗಿರುತ್ತೆ. ಇನ್ನು ಈ 51,000 ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಿಕ್ಕೆ ಮುಂದಾಗಿರ್ತಕ್ಕಂಥ ಸರ್ಕಾರದ ನಿಲುವುಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಹಾಗೂ ಈ ನೇಮಕಾತಿಯನ್ನು ಮಾಡಿಕೊಳ್ಳುವ ಬಗೆಯ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋವನ್ನು ಕೊನೆಯ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ. ಥ್ಯಾಂಕ್ ಯು.